ಇನ್ನು ನಿನ್ನೆ ಬೆಂಗಳೂರಿನಲ್ಲಿ ರಾತ್ರಿ ನೂರಾರು ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಲಾಯಿತು. ಅದಾದ ನಂತರ ತನಿಖೆಗಿಳಿದಾಗ ಅಲ್ಲಿ ಸಚಿವರು ಹೇಳ್ತಾ ಇರೋದು ಇದನ್ನ ಚಿಕ್ಕ ಹುಡುಗರು ಮಾಡಿದ್ದಾರೆ ಅಂತ. ಇನ್ನೊಂದು ಕಡೆ ಹಿಂದೂ ಪರ ಕಾರ್ಯಕರ್ತರು ಒಂದಷ್ಟು ಪ್ರತಿಭಟನೆ ನಡೆಸಿದ್ರು. ಹಾಗೆ ವೋಟ್ ಬ್ಯಾಂಕ್ ರಾಜಕಾರಣ ಇದೆಯಲ್ಲ ಕಾಂಗ್ರೆಸ್ನದ್ದು, ಅದಕ್ಕೆ ಇದೆಲ್ಲ ಆಗ್ತಿರೋದು ಅಂತ ಬಿಜೆಪಿ ಇದಕ್ಕೆ ಕೌಂಟರ್ ಕೊಡ್ತಾ ಇದೆ. ಹಾಗಾದ್ರೆ ವಿಚಾರವಾಗಿ ಏನೇನು ನಡೀತಾ ಇದೆ ಒಂದು ಕಂಪ್ಲೀಟ್ ಡೀಟೇಲ್ ಇದೆ, ಬನ್ನಿ ನೋಡೋಣ. ರಾತ್ರಿ ಒಂದು ಕೋಮಿನ ಜನ ಓಂ ಶಕ್ತಿ ಪ್ರೊಸೆಷನ್ ಹೋಗುವಾಗ ದಪ್ಪ ಕಲ್ಲು ತಗೊಂಡು ಒಬ್ಬ ಹುಡುಗಿ ಮೇಲೆ ಎಸ್ತವ್ರೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಭಾರಿ ಕಲ್ಲು ತೂರಾಟ. ಇಂಟಾಲರೆನ್ಸ್ ವೃದ್ಧರಿಗೆಲ್ಲ ಮಹಿಳೆಯರಿಗೆಲ್ಲ ಕಾಲಿಗೆ ಏಟು ಬಿದ್ದಿದೆ ಕಲ್ಲಲ್ಲಿ. ನಮ್ಗೆ ತುಂಬಾ ಬೇಜಾರಾಗ್ಬಿಟ್ಟೈತೆ. ಅದು ಮದ್ವೆ ಆಗ ಹುಡುಗಿ ಸಿದ್ದರಾಮಯ್ಯ ಬಂದ ಮೇಲೆ ಮುಸಲ್ಮಾನರಿಗೆಲ್ಲ ಒಂದು ಫ್ರೀ ಲೈಸೆನ್ಸ್ ಅವ್ರಿಗಿರ್ತಕ್ಕಂಥ ಸರ್ಕಾರ ಇದು. ಯಾವಾಗ್ಲೂ ಇದೇ ಆಗ್ತಾ ಇದ್ರೆ ನಾವ್ ಹೆಂಗ್ ಬದುಕೋದು? ವಿ ವಾಂಟ್ ಜಸ್ಟಿಸ್. ನೆಮ್ಮದಿಯಾಗಿದ್ದ ಬೆಂಗಳೂರಿನಲ್ಲಿ ಮತ್ತೆ ಕಲ್ಲು ತೂರಾಟವಾಗಿದೆ. ಎಸ್, ಜೆಜೆ ನಗರದಲ್ಲಿ ನಿನ್ನೆ ರಾತ್ರಿ 8:30 ಸುಮಾರಿಗೆ ನೂರಾರು ಓಂ ಶಕ್ತಿ ಮಾಲಾಧಾರಿಗಳು ಹೆಜ್ಜೆ ಹಾಕ್ತಿದ್ರು. ವಿಎಸ್ ಗಾರ್ಡನ್ ಬಳಿ ಬರ್ತಿದ್ದಂತೆಯೇ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟವಾಗಿದೆ. ಓಂ ಶಕ್ತಿ ಮಾಲೆ ಧರಿಸಿದ್ದ 2 ಯುವತಿಯರ ತಲೆಗೆ ಕಲ್ಲು ಬಡಿದು ನೆತ್ತರು ಹರಿದಿದೆ. ಕಲ್ಲು ತೂರಾಟದ ಬೆನ್ನಲ್ಲೇ ಕೆರಳಿದ ಮಾಲಾಧಾರಿಗಳು ಜೆಜೆ ನಗರ ಪೊಲೀಸ್ ಸ್ಟೇಷನ್ ಬಳಿ ಪ್ರತಿಭಟನೆ ನಡೆಸಿದ್ರು. ಅನ್ಯ ಕೋಮಿನವರು ಬೇಕು ಅಂತಲೇ ಕಲ್ಲೆಸೆದಿದ್ದಾರೆ. ಕಿಡಿಗೇಡಿಗಳನ್ನ ಬಂಧಿಸಿ ಪ್ರತಿದಿನ ಭಯದಲ್ಲೇ ಜೀವನ ನಡೆಸುತ್ತಿದ್ದೇವೆ. ನಮ್ಮ ಏರಿಯಾಗೂ ಅವರ ಏರಿಯಾ ನಡುವೆ ಗೋಡೆ ನಿರ್ಮಿಸಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಈ ಬಗ್ಗೆ ತನಿಖೆಗೆ ಇಳಿದ ಪೊಲೀಸರು ಈ ಪ್ರಕರಣ ಸಂಬಂಧ 3 ಅಪ್ರಾಪ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಯಾವುದೋ ಮೈನರ್ 3 ಹುಡುಗರು ಮಾಡಿದ್ದಾರೆ ಅಂತ ನಾವು ಅದನ್ನ MLA ಸಾಹೇಬ್ರಿಗೆ ಹೇಳಿದ್ದೇವೆ. ಇದು ಹುಡುಗರು ಮಾಡಿರೋ ಕೆಲಸ ಅಲ್ಲ, ಖಂಡಿತವಾಗಿ ಇದ್ರ ಹಿಂದೆ ಯಾವುದೋ ಕಾನದ ಕೈ ಮಾಡ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ನಾವು ಶ್ರೀರಾಮ್ ಸೇನೆಯಲ್ಲಿ ಇರೋದ್ರಿಂದ ನಮ್ಮನ್ನ ಯಾವುದೋ ರೀತಿ ತೇಜೋವಧೆ ಮಾಡಬೇಕು. ರಾಜ್ಯ ಮಟ್ಟದಲ್ಲಿ ಓಂ ಶಕ್ತಿ ಅತಿ ಹೆಚ್ಚು ಬೆಳೀತಾ ಇರೋ ಉದ್ದೇಶದಿಂದ ಅದನ್ನ ಮಟ್ಟ ಹಾಕಬೇಕು ಅನ್ನೋ ಉದ್ದೇಶದಿಂದ ಯಾವುದೋ ಕಾನದ ಕೈ ಮಾಡ್ತಾ ಇದ್ದಾರೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲಿನ ಕಲ್ಲು ತೂರಾಟಕ್ಕೆ ವಿಪಕ್ಷಗಳು ಸಿಡಿದೆದ್ದಿವೆ. ರಾಜ್ಯ ಸರ್ಕಾರದ ತುಷ್ಟೀಕರಣ ಹಾಗೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದಕ್ಕೆಲ್ಲ ಕಾರಣ ಅಂತ ಧರ್ಮಾಸ್ತ್ರ ಬಿಟ್ಟಿದೆ. ಎಲ್ಲಿದೆ ಭಯ ಭಕ್ತಿ ಇಲ್ಲೆಲ್ಲ ಜೀವನ್ ಭೀಮ್ ನಗರದ ರಾತ್ರಿ ಪಾಪ ಓಂ ಶಕ್ತಿಗೆ ಹೋಗ ಹೆಣ್ಣು ಮಕ್ಕಳ ಮೇಲೆ ಕಲ್ ತೂರ್ತಾನೆ ಅಂದ್ರೆ ಎಲ್ಲಿಗೆ ಬಂದಿದೆ ಈ ರಾಜ್ಯ? ಅಂದ್ರೆ ಸಿದ್ದರಾಮಯ್ಯ ಬಂದ ಮೇಲೆ ಇವ್ರಿಗೆಲ್ಲ ಮುಸಲ್ಮಾನರಿಗೆಲ್ಲ ಒಂದು ಫ್ರೀ ಲೈಸೆನ್ಸ್. ಎಲ್ಲಿ ಬೇಕಾದ್ರೂ ಕಲ್ಲೊಡಿ, ಯಾರು ಬೇಕಾದ್ರೂ ದೌರ್ಜನ್ಯ ಮಾಡಿ, ಏನ್ ಬೇಕಾದ್ರೂ ಮಾಡಿ, ನಿಮ್ಮನ್ನ ನಾವು ಅರೆಸ್ಟ್ ಮಾಡಲ್ಲ ಅಂತ ಮೆಸೇಜ್ ಕೊಟ್ಟಿದ್ದೀರಾ. ವೋಟ್ಗೋಸ್ಕರ ಇಷ್ಟು ಅಲ್ಕಾ ಪಾಲಿಟಿಕ್ಸ್ ನ ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಇಲ್ಲಿ ಸಿದ್ದರಾಮಯ್ಯನವರು ರಾಮನ ಹೆಸರು ಇರುವಂತ ಮುಖ್ಯಮಂತ್ರಿ, ಶಿವನ ಹೆಸರು ಉಪಮುಖ್ಯಮಂತ್ರಿ. ಆದ್ರೆ ಇಲ್ಲಿ ಶಿವನ್ ಪೂಜೆ ಮಾಡಂಗೂ ಇಲ್ಲ, ರಾಮನ್ ಪೂಜೆ ಮಾಡಂಗೂ ಇಲ್ಲ. ಇನ್ನು ಸಚಿವ ಜಮೀರ್ ಅಹಮದ್ ಖಾನ್ ಜೆಜೆ ನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ರು. ಘಟನೆ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಪಡೆದ್ರು. ಈ ಬಗ್ಗೆ ಮಾತನಾಡಿದ ಗೃಹ ಸಚಿವರು, ಚಿಕ್ಕ ಹುಡುಗರಿಂದ ಕಲ್ಲು ತೂರಾಟ ನಡೆದಿದೆ, ತಪ್ಪು ಯಾರೇ ಮಾಡಿದ್ರು ಅದು ತಪ್ಪು ಅಂತ ಹೇಳಿದ್ರು. ಒಂದು 4-5 ಜನ ಚಿಕ್ಕ ಹುಡುಗರು, 17 ವರ್ಷ 15 ವರ್ಷದ ಹುಡುಗರು, ಅವರು ಓಂ ಶಕ್ತಿ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲು ಎಸ್ತಿದ್ದಾರೆ. ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಜುವಿನೈಲ್ ಇದು ಬರುತ್ತೆ, ಅದು ಕೇಸ್ ತಗೊಂಡು ಏನು ಕ್ರಮ ತಗೋ ಮುಂದೆ ಅದನ್ನ ತಗೊಳ್ತಾರೆ. ನಿನ್ನೆ ರಾತ್ರಿ ಓಂ ಶಕ್ತಿ ಪ್ರೊಸೆಷನ್ ಹೋಗುವಾಗ ಸ್ವಲ್ಪ ಕಲ್ಲು ತೂಡ ಆಗಿದೆ ಅಂತೆ. ಅದೇನು ಯಾರು ಮಾಡಿದ್ರು ತಪ್ಪದು. ಮೈನರು ಮೇಜರು ಅದು ಲೆಕ್ಕಕ್ಕೆ ಬರಲ್ಲ. ನನ್ನ ಅನಿಸಿಕೆ ಸಣ್ಣ ಮಕ್ಕಳು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಅದೇ DCP ಅವ್ರಿಗೆ ಹೇಳಿದೆ. ಪಾಪ 13 ವರ್ಷ 14 ವರ್ಷ ಹುಡುಗರು ಅಂತ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಅಪ್ರಾಪ್ತರು ಕಲ್ಲು ತೂರಿದ್ದಾರೆಂದು ಹೇಳಲಾಗ್ತಿದೆ. ಸಣ್ಣ ಹುಡುಗರಿಗೆ ಕಲ್ಲು ತೂರುವ ಮನಸ್ಥಿತಿ ಹೇಗೆ ಬರುತ್ತೆ ಅನ್ನೋದೇ ಇಲ್ಲಿನ ಯಕ್ಷ ಪ್ರಶ್ನೆ. ಇರ್ಲಿ, ಘಟನೆಯ ಬಳಿಕ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಪ್ರಕರಣ ಕೋಮು ಕದನಕ್ಕೆ ತಿರುಗದಂತೆ ವಿಎಸ್ ಗಾರ್ಡನ್ನ ಪ್ರಮುಖ ರಸ್ತೆಗಳಲ್ಲಿ ಪಥ ಸಂಚಲನ ನಡೆಸಿದ್ದಾರೆ. ಶಿವಪ್ರಸಾದ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.